ಕೃಷ್ಣನ ಕಥೆಯ ಮುಂದಿನ ಭಾಗದಲ್ಲಿ ವಸುದೇವನು ಶ್ರೀಕೃಷ್ಣನನ್ನು ನಂದಗೋಪನ ಅರಮನೆಗೆ ಕರೆತಂದನು. ವಸುದೇವನು ಅರಮನೆಯ ಸೈನಿಕರನ್ನೆಲ್ಲ ದಾಟಿಕೊಂಡು ಗೋಕುಲಕ್ಕೆ ಬಂದು ಗೆಳೆಯ ನಂದನನ್ನು ಭೇಟಿ ಮಾಡಿದ. ಮಗಳು ಹುಟ್ಟಿರುವುದನ್ನು ಕಂಡು ನಂದಗೋಪನು ಸಂತಸದಿಂದ ಬೀಗುತ್ತಿದ್ದನು. ಆಗ ವಸುದೇವನು ನಂದಗೋಪನಿಗೆ ನಡೆದ ಕಥೆಯನ್ನೆಲ್ಲ ತಿಳಿಸಿ ತನ್ನ ಮಗನನ್ನು ಅವನ ಕೈಗೆ ಒಪ್ಪಿಸಿದನು. ಆಗ ನಂದಗೋಪನು ತನ್ನ ಮಗಳಾದ ಯೋಗಮಾಯೆಯನ್ನು ವಸುದೇವನ ವಶಕ್ಕೆ ಒಪ್ಪಿಸಿದನು. ಆಗ ವಸುದೇವನು ನಂದನ ನವಜಾತ ಶಿಶುವನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಸೆರೆಮನೆಗೆ ತಂದನು. ಸೆರೆಮನೆಗೆ ಬಂದ ಒಡನೆಯೇ ವಸುದೇವ ಆ ಹೆಣ್ಣು ಮಗುವನ್ನು ದೇವಕಿಯ ಮಡಿಲಲ್ಲಿ ಮಲಗಿಸಿದನು. ನಂತರ ಸೆರೆಮನೆಯ ದ್ವಾರಗಳು ತಮ್ಮಷ್ಟಕ್ಕೆ ತಾವೇ ಮೊದಲಿನಂತೆ ಮುಚ್ಚಿಕೊಂಡವು. ಹಾಗೂ ಸೆರೆಮನೆಯ ಸೈನಿಕರು ಎಚ್ಚರಗೊಂಡರು. ಸೈನಿಕರು ಎಚ್ಚರಗೊಂಡ ಕೂಡಲೇ ದೇವಕಿಯ ಮಡಿಲಲ್ಲಿದ್ದ ಪುಟ್ಟ ಮಗುವನ್ನು ನೋಡಿ ಗಟ್ಟಿಯಾಗಿ ಕೂಗಿಕೊಂಡರು. ನಂತರ ಸೈನಿಕರು ದುಷ್ಟ ಕಂಸನ ಬಳಿಗೆ ಹೋಗಿ ದೇವಕಿ ಮತ್ತು ವಸುದೇವರಿಗೆ 8ನೆಯ ಮಗು ಜನಿಸಿದೆ ಎಂಬ ಸುದ್ದಿಯನ್ನು ತಿಳಿಸಿದರು. ಇದನ್ನೆಲ್ಲ ಕಂಡ ದೇವಕಿಯು ಹೆದರುತ್ತಾಳೆ. ಆಗ ವಸುದೇವನು ಹೀಗೆ ಹೇಳುತ್ತಾನೆ: ಚಿಂತೆ ಮಾಡಬೇಡ ದೇವಕಿ, ಮಗುವೀಗ ಗೋಕುಲದಲ್ಲಿ ಸುರಕ್ಷಿತವಾಗಿದೆ. ಕಂಸ ಇನ್ನೆಂದಿಗೂ ನಮ್ಮ ಮಗುವಿನ ಬಳಿಗೆ ಹೋಗಲು ಸಾಧ್ಯವಿಲ್ಲ ಎಂದು ವಸುದೇವನು ದೇವಕಿಯನ್ನು ಸಮಾಧಾನಪಡಿಸಿದ. ಆಗ ದೇವಕಿಯು ಹೀಗೆ ನುಡಿಯುತ್ತಾಳೆ: ಭಗವಾನ್ ವಿಷ್ಣುವಿನ ಕೃಪೆಯು ನಮ್ಮ ಮೇಲಿದೆ. ಹೀಗಿರುವಾಗ ದುಷ್ಟ ಕಂಸ ನಮ್ಮ ಮಗುವಿಗೆ ಯಾವ ಹಾನಿಯನ್ನುಂಟು ಮಾಡಲು ಸಾಧ್ಯವಿಲ್ಲವೆಂದು ದೇವಕಿಯು ನುಡಿಯುತ್ತಾಳೆ. ಇದಾದ ಬಳಿಕ ಕಂಸನ ಅದೃಷ್ಟದ ಬಾಗಿಲುಗಳೆಲ್ಲ ಮುಚ್ಚಿದವು. ಅಂದರೆ ಕಂಸನಿಗೆ ಕೆಟ್ಟ ಕಾಲ ಶುರುವಾಯಿತು ಎಂಬರ್ಥ. ಈ ಕಥೆಯ ಮುಂದಿನ ಭಾಗವನ್ನು ನಂತರದ ವಿಡಿಯೋದಲ್ಲಿ ತಿಳಿಯೋಣ. ಧನ್ಯವಾದಗಳು.